ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ವಿಜ್ಞಾನ ಸೈನ್ಸು 2004 ಪ್ರಶ್ನೆ ಪತ್ರಿಕೆ PSC ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 2004 ಸೈನ್ಸ್ ಕ್ವಶನ್ ಪೇಪರ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಅಂತಕ್ಕಂಥದ್ದನ್ನ. ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೂರ್ಯನ ಅಗಾಧ ಶಕ್ತಿಗೆ ಈ ಕ್ರಿಯೆ ಕಾರಣ ಅಂತ ಕೊಟ್ಟಿದ್ದಾರೆ. ಬೈಜಿಕ ವಿದಳನ, ಬೈಜಿಕ ಸಮ್ಮಿಲನ, ಪರಮಾಣು ವಿಕಿರಣ ಕ್ರಿಯೆ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೂರ್ಯನ ಅಗಾಧ ಶಕ್ತಿ ಅಂತ ಹೇಳಿದಾಗ ಸ್ನೇಹಿತರೆ, ಈ ಒಂದು ಸೂರ್ಯ ಅಂತಕ್ಕಂಥದ್ದು ನಮಗೆ ಏನನ್ನ ಕೊಡುತ್ತೆ? ಶಾಖ ಮತ್ತೆ ಬೆಳಕನ್ನ ಕೊಡುತ್ತೆ, ಹೌದಲ್ವಾ? ಸೊ ಶಾಖ ಮತ್ತು ಬೆಳಕನ್ನ ಕೊಡುತ್ತೆ ಅಂದ್ರೆ ಯಾವುದರ ಮೂಲಕ ಅದು ನಮಗೆ ಈ ಒಂದು ಶಾಖ ಮತ್ತು ಬೆಳಕನ್ನ ಹೊರ ಹೊಮ್ಮತಕ್ಕಂಥದ್ದು ಆಗಿರುತ್ತೆ. ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಸೂರ್ಯನ ಅಗಾಧ ಶಕ್ತಿಯ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬೈಜಿಕ ಸಮ್ಮಿಲನ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಫ್ಯೂಸನ್ ಈ ಒಂದು ಪ್ರಕ್ರಿಯೆ ಪ್ರಮುಖವಾದಂತಹ ಒಂದು ಕಾರಣ ಆಗಿರುತ್ತೆ. ಸೊ ಇಲ್ಲಿ ಬೈಜಿಕ ಸಮ್ಮಿಲನ ಅಂದ್ರೆ ಏನು? ಹಾಗಾದ್ರೆ ಸಮ್ಮಿಲನ ಮೀನ್ಸ್ ಸೇರಿಸ್ತಕ್ಕಂಥ, ಸಮ್ಮಿಲನ ಒಟ್ಟುಗೂಡಿಸುವಂತಕ್ಕಂಥ ಅರ್ಥ ಬರುತ್ತೆ, ಕೂಡಿಸುವಂತ ಅರ್ಥ ಬರುತ್ತೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಬೈಜಿಕ ಸಮ್ಮಿಲನದಲ್ಲಿ ಯಾವುದನ್ನ ಕೂಡಿಸ್ತಕ್ಕಂಥದ್ದು ಆಗಿರುತ್ತೆ? ಇಲ್ಲಿ ಈ ಒಂದು ಸೂರ್ಯ ಅಂತಕ್ಕಂಥದ್ದು ಒಂದು ನಡುವೆ ಇರ್ತಕ್ಕಂಥ ಒಂದು ಕೇಂದ್ರ ಭಾಗ ಅಥವಾ ಕೋರ್ ಅಂತ ಏನ್ ಹೇಳ್ತೀವೋ, ಈ ಒಂದು ಭಾಗದಲ್ಲಿ ಅತಿಯಾದಂತಹ ಒಂದು ಒತ್ತಡ ಮತ್ತೆ ತಾಪಮಾನವಿರೋದ್ರಿಂದ ಇಲ್ಲಿ ಹೈಡ್ರೋಜನ್ ಪರಮಾಣುಗಳು ಹೆಚ್ಚು. ಹೈಡ್ರೋಜನ್ ಪರಮಾಣುಗಳು ಒಂದಕ್ಕೊಂದು ಸೇರ್ಕೊಂಡು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಹೀಲಿಯಂ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ಹೀಲಿಯಂ ಆಗಿ ಪರಿವರ್ತನೆ ಆದಾಗ ಏನಾಗುತ್ತೆ? ಅಪಾರವಾದಂತಹ ಒಂದು ಶಕ್ತಿ ಬಿಡುಗಡೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಟ್ ಮೀನ್ಸ್ ಹೈಡ್ರೋಜನ್ ಸೇರಿ ಹೀಲಿಯಂ ಆಗಿ ಆ ಒಂದು ಶಕ್ತಿ ಬಿಡುಗಡೆನ ಆಗ್ತಕ್ಕಂಥದ್ದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬೈಜಿಕ ವಿದಳನ ಅಂದ್ರೆ ಏನಾಗುತ್ತೆ? ವಿದಳನ ಮೀನ್ಸ್ ಡಿವೈಡ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಮಾಡ್ತಕ್ಕಂಥ ನಾವು ಬೈಜಿಕ ವಿದಳನ ಅಂತ ಕರಿತೀವಿ ಸ್ನೇಹಿತರೆ. ಇಟ್ ಮೀನ್ಸ್ ಒಂದು ಭಾರವಾದ ಪರಮಾಣುವಿನ ಸಮ್ಮಿಲನದಿಂದ ಏನಾಗುತ್ತೆ? ಬೀಜ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಭಾರವಾದ ಪರಮಾಣು, ಓಕೆ, ಒಂದು ಭಾರವಾದ ಪರಮಾಣು ಏನಾಗುತ್ತೆ? ಬೀಜ ಕೇಂದ್ರದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಹಗುರವಾದ ಬೀಜ ಕೇಂದ್ರಗಳಾಗಿ ವಿಭಜನೆ ಆಗುತ್ತೆ, ಡಿವೈಡ್ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಡಿವೈಡ್ ಆಗ್ತಕ್ಕಂಥದ್ದು ನಾವೇನಂತ ಕರಿತೀವಿ? ಬೈಜಿಕ ವಿದಳನ ಅಂತ ಕರಿತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಯುರೇನಿಯಂ 235, ಅದಾದ ನಂತರ ಪ್ಲೂಟೋನಿಯಂ PU ಬರುತ್ತೆ 239. ಸೊ ಇದೆರಡು ನಾವು ಬೈಜಿಕ ವಿಧಾನದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಸೂರ್ಯನ ಅಗಾಧ ಶಕ್ತಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬೈಜಿಕ ಸಮ್ಮಿಲನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ರಿಗಲ್ ಎಂಬ ನಕ್ಷತ್ರ ನೀಲಿ ಮಿಶ್ರಿತ ಬೆಳಕು ಬಣ್ಣದ್ದಾಗಿ ಕಾಣುತ್ತದೆ, ಅದಕ್ಕೆ ಕಾರಣವೇನಂತ ಕೇಳಿದರೆ. ರಿಗಲ್ ಅಂತಕ್ಕಂಥ ಒಂದು ನಕ್ಷತ್ರ ನೀಲಿ ಬಣ್ಣದಾಗಿ ಕಾಣುತ್ತೆ, ನೀಲಿ ಮಿಶ್ರಿತ ಬಿಳಿ ಅಂತ ಹೇಳ್ತೀವಿ, ನೀಲಿ ಮಿಶ್ರಿತ ಬೆಳಕು ಬಣ್ಣದಾಗಿ ಕಾಣ್ತಕ್ಕಂಥದಕ್ಕೆ ಪ್ರಮುಖ ಕಾರಣ ಏನು? ಅದರ ಮೇಲ್ಮೈ ತಾಪ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು, ಅಥವಾ ಅದರ ಮೇಲ್ಮೈ ತಾಪ ಅತಿ ಕಡಿಮೆ ಇದೆಯಾ, ಅಥವಾ ಬೆಳಕಿನ ವಕ್ರೀಭವನ ಕಾರಣನ, ಅಥವಾ ಆ ನಕ್ಷತ್ರಗಳು ನೀಲಿ ಬೆಳಕನ್ನ ಮಾತ್ರ ಚೆಲ್ಲುತ್ತವೆ. ಸೊ ಯಾವ್ದಿರಬಹುದು? ಈಗ ನಾವು ನೋಡ್ತಾ ಹೋಗ್ತೀವಿ, ಆಕಾಶ ಯಾಕೆ ನೀಲಿಯಾಗಿದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಆಕಾಶ ಯಾಕೆ ನೀಲಿಯಾಗಿ ಕಾಣುತ್ತೆ? ಸೊ ಬೆಳಕಿನ ಚದುರುವಿಕೆ ಮೇನ್ ಆಗಿ ರೀಸನ್ ನೋಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ಏನಾಗುತ್ತೆ? ಈ ಭೂಮಿ ಅಂತಕ್ಕಂಥದ್ದು, ಭೂಮಿ ನೀಲಿಯಾಗಿದೆ ಯಾಕೆ ಅಂತ ಕೇಳಿದ್ರೆ, ಭೂಮಿ ಅಂತಕ್ಕಂಥದ್ದು ನೀರಿನಿಂದ ಅಂದ್ರೆ ಎಷ್ಟು 91% ನೀರನ್ನ ಆವರಿಸಿರ್ತಕ್ಕಂಥದ್ದು ಅಂತ ಏನ್ ಹೇಳ್ತೀವೋ, ಸೊ ಹಾಗಿರ್ಬೇಕಾದ್ರೆ ಭೂಮಿ ಅಂತಕ್ಕಂಥದ್ದು ನೀಲಿ ಅಂತ ನೀಲಿ ಗ್ರಹ ಅಂತ ಹೇಳ್ತಕ್ಕಂಥದ್ದು ಸಹ ಇದೆ, ಬ್ಲೂ ಗ್ರಹ ಅಂತ, ಬ್ಲೂ ಪ್ಲಾನೆಟ್ ಅಂತ. ಹಾಗಾದ್ರೆ ಇಲ್ಲಿ ರಿಗಲ್ ಎಂಬ ನಕ್ಷತ್ರ ನೀಲಿ ಮಿಶ್ರಿತ ಬೆಳಕನ್ನ ಕಾಣೋದಕ್ಕೆ ಸಾಧ್ಯ ಯಾಕೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಅದರ ಮೇಲ್ಮೈ ತಾಪ ಅತಿ ಹೆಚ್ಚಾಗಿದೆ. ಸೊ ಆನ್ಸರ್ ಆಪ್ಷನ್ 1, ಅದರ ಮೇಲ್ಮೈ ಟೆಂಪರೇಚರ್ ಏನಿದೆಯೋ ಅದು ತುಂಬಾ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದರ ಒಂದು ತಾಪ ಅಂತ ಹೇಳಿದ ಸ್ನೇಹಿತರೆ, ಯಾವ್ದೋ ರಿಗಲ್ನ ತಾಪ ಬಂದು 12,100 ಕೆಲ್ವಿನ್ ಟು 1000 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ 12,100 ಕೆಲ್ವಿನ್ ಅಥವಾ 10,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಈ ಒಂದು ರಿಗಲ್ನ ಒಂದು ತಾಪಮಾನ ಇರ್ತಕ್ಕಂಥದ್ದು ಆಗಿರುತ್ತೆ. ಮತ್ತೊಂದು ಪಾಯಿಂಟ್ ಏನಂತ ಹೇಳ್ತಾ ಸ್ನೇಹಿತರೆ, ಅತಿ ಹೆಚ್ಚು ಬಿಸಿಯಾದ ನಕ್ಷತ್ರಗಳು ಈ ನೀಲಿ ಅಥವಾ ನೀಲಿ ಮಿಶ್ರಿತ ಬಿಳಿಯಲ್ಲಿ ಕಂಡು ಬರುತ್ತೆ. ಅತಿ ಕಡಿಮೆ ತಾಪವನ್ನು ಹೊಂದಿರತಕ್ಕಂಥದ್ದು ಏನಿದೆ ಆಪ್ಷನ್ 2, ಅತಿ ಕಡಿಮೆ ತಾಪವನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಕೆಂಪು ಬಣ್ಣದಲ್ಲಿ ಕಂಡು ಬರುತ್ತೆ. ಕೆಂಪು ಬಣ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು, ತಾಪವನ್ನು ಕಡಿಮೆ ಹೊಂದಿರತಕ್ಕಂಥದ್ದು, ತಾಪವನ್ನು ಜಾಸ್ತಿ ಹೊಂದಿರತಕ್ಕಂಥದ್ದು ಬ್ಲೂ ಆಗಿ ಕಂಡು ಬರುತ್ತೆ. ಅದು ನಕ್ಷತ್ರಕ್ಕೆ ಮಾತ್ರ ಹೋಲಿಸ್ಕೊಳ್ಳಿ, ಪ್ಲಾನೆಟ್ಗಳಿಗೆ ಹೋಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ
ಸರಳ ಲೋಲಕದ ಆವರ್ತನ ಕಾಲವು ಲೋಲಕದ ಉದ್ದವನ್ನು ಈ ರೀತಿ ಅವಲಂಬಿಸಿದೆ ಅಂತ ಕೊಟ್ಟಿದ್ದಾರೆ. ಸರಳ ಲೋಲಕ ಏನ್ ಸಿಂಪಲ್ ಪೆಂಡಲಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸಿಂಪಲ್ ಪೆಂಡಲಮ್. ಸರಳ ಲೋಲಕದ ಆವರ್ತನ ಕಾಲವು ಲೋಲಕದ ಉದ್ದವನ್ನು ಈ ರೀತಿ ಅವಲಂಬಿಸಿದೆ. The time period of a simple pendulum is directly proportional to square root of the length. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಟಿ ಅಂತ ತಗೊಂಡ್ರೆ ಸ್ನೇಹಿತರೆ ನಾವು ಟೈಮ್ ಅಥವಾ ಪೀರಿಯಡ್ ಅಂತ ಹೇಳ್ತೀವಿ. ಎಲ್ ಮೀನ್ಸ್ ಲೆಂತ್. ದ ಟೈಮ್ ಪೀರಿಯಡ್ ಆಫ್ simple pendulum is directly proportional to square root of length. T is directly proportional to square root of length. So this is the answer. Directly proportional, inversely proportional ಅಂತ ಹೇಳಿದ್ರೆ T equals 1 by root L ಅಂತ ಆಗುತ್ತೆ. Wrong. So period is directly proportional to root of square root of length ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಟಿ ಬಂದು ಟೈಮ್ ಅಥವಾ ಪೀರಿಯಡ್ ಅಂತ ತಗೊಳ್ತೀವಿ, ಎಲ್ಲ ಅಂದ್ರೆ ಲೆಂತ್ ಅಂತ ತಗೊಳ್ತೀವಿ. ಸೊ ಇದು ಆನ್ಸರ್ ಆಗಿರುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಮೂರನೇದು ಉಷ್ಣ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ ಉಷ್ಣ ಸಾಮರ್ಥ್ಯ. ಓಕೆ, ಸೊ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ. 1 ಕಿಲೋಗ್ರಾಂ ವಸ್ತುವನ್ನು ಅದರ ತಾಪದಲ್ಲಿ ಹೆಚ್ಚಾಗದ ಘನಸ್ಥಿತಿಯಿಂದ ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ತರಲು ಬೇಕಾದಂತಹ ಉಷ್ಣ ಶಕ್ತಿಯನ್ನು ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ ವಿಶಿಷ್ಟೋಷ್ಣ, ಉಷ್ಣವಹನ, ಗುಪ್ತೋಷ್ಣ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ ಸರಿಯಾದಂತಹ ಒಂದು ಉತ್ತರ ಬಂದು ನಮಗೆ ಗುಪ್ತೋಷ್ಣ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 3 ಗುಪ್ತೋಷ್ಣ. ಯಾಕೆ ಅಂತ ಹೇಳಿದ್ರೆ 1 ಕಿಲೋಗ್ರಾಂ ವಸ್ತುವನ್ನು ಅದರ ತಾಪದಲ್ಲಿ ಹೆಚ್ಚಾಗದ ಘನಸ್ಥಿತಿಯಿಂದ ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ತರಲು ಬೇಕಾದಂತಹ ಉಷ್ಣ ಶಕ್ತಿಯನ್ನು ಗುಪ್ತೋಷ್ಣ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ವಿಶಿಷ್ಟೋಷ್ಣ ಅಂದ್ರೆ ಏನು ಅನ್ನೋದು ಸಹ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಹೀಟ್ ಹೀಗಂದ್ರೆ ಏನು? 1 ಕಿಲೋಗ್ರಾಂ ರಾಶಿಯುಳ್ಳ 1 ಕಿಲೋಗ್ರಾಂ ರಾಶಿಯುಳ್ಳ ವಸ್ತುವಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಅದಕ್ಕೆ ನೀಡಬೇಕಾದಂಥ ಒಂದು ಉಷ್ಣವನ್ನು ನಾವು ವಿಶಿಷ್ಟೋಷ್ಣ ಅಂತ ಕರಿತೀವಿ ಸ್ನೇಹಿತರೆ. 1 ಕಿಲೋಗ್ರಾಂ ಅಥವಾ 1 kg ರಾಶಿಯುಳ್ಳ ವಸ್ತುವಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಅದಕ್ಕೆ ಕೊಡಬೇಕಾದಂಥ ಉಷ್ಣ ಶಕ್ತಿಯನ್ನು ವಿಶಿಷ್ಟೋಷ್ಣ ಅಂತ ಕರಿತೀವಿ. ಇನ್ನು ಉಷ್ಣವಹನ ಅಂದ್ರೆ ಏನು ಸ್ನೇಹಿತರೆ? ಉಷ್ಣವಹನ ಅಂತಕ್ಕಂಥ ನಾವು ನೋಡ್ತಾ ಹೋದ್ರೆ ಒಂದು ವಸ್ತುವಿನ ಅಣುಗಳ ಚಲನೆ ಇಲ್ಲದೆ ಶಾಖವು ಕಣದಿಂದ ಕಣಕ್ಕೆ ಹರಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದ್ರೆ ಕಬ್ಬಿಣ ಆಗಿರಬಹುದು ಸ್ನೇಹಿತರೆ. ಕಬ್ಬಿಣವನ್ನ ನಾವು ಕಾಯಿಸ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಅಣುಗಳ ಚಲನೆ ಆಗೋದಿಲ್ಲ. ಅಣುಗಳ ಚಲನೆ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಉಷ್ಣ ವಿಕಿರಣದಲ್ಲಿ ಆಗುತ್ತೆ, ಅಥವಾ ಉಷ್ಣ ವಹನ ಅಂತ ಏನ್ ಹೇಳ್ತೀವೋ ಸೊ ಅಲ್ಲಿ ಬರ್ತಕ್ಕಂಥದ್ದು ಘನ ವಸ್ತುಗಳಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಘನ ವಸ್ತುಗಳು ಏನ್ ಕಂಡು ಬರುತ್ತೋ ಅದು ಕಬ್ಬಿಣ ಆಗಿರ್ಬೋದು ಅಥವಾ ಬೇರೆ ವಸ್ತು ಆಗಿರಬಹುದು. ಈಗ ನಾವು ಕಾಯಿಸಿದಾಗ ಏನಾಗುತ್ತೆ, ಒಂದು ಹೆಣ್ಣಿನ ಮತ್ತೊಂದು ಹೆಣ್ಣು ಕಾಯ್ತಾ ಹೋಗುತ್ತೆ, ಅಲ್ಲಿ ಯಾವುದೇ ಒಂದು ಅಣುಗಳ ಚಲನೆ ಆಗೋದಿಲ್ಲ. ಉಷ್ಣ ಪ್ರಸಾರ ಆಗ್ತಕ್ಕಂಥದ್ದಾಗಿರುತ್ತೆ. ಕಣದಿಂದ ಕಣಕ್ಕೆ ಹರಡ್ತಕ್ಕಂಥದ್ದು ನಾವು ಉಷ್ಣವಹನ ಅಥವಾ ಕಂಡಕ್ಷನ್ ಅಂತ ಹೇಳ್ತೀವಿ. ಕಂಡಕ್ಷನ್. ಸೊ 3 ರೀತಿಲಿ ಬರುತ್ತೆ ಸ್ನೇಹಿತರೆ. ಉಷ್ಣವಹನ ಒಂದು ಬರುತ್ತೆ, ಸಂವಹನ ಒಂದು ಬರುತ್ತೆ. ಸಂವಹನ, ಉಷ್ಣವಹನ, ಸಂವಹನ, ವಿಕಿರಣ ಪ್ರಸಾರಣ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದಾಗೆ ಉಷ್ಣವಹನ ಘನ ವಸ್ತುವಲ್ಲಿ ಬರುತ್ತೆ, ಸಂವಹನ ಅಂತಕ್ಕಂಥದ್ದು ದ್ರವ ವಸ್ತುಗಳಲ್ಲಿ ಕಂಡು ಬರುತ್ತೆ, ವಿಕಿರಣ ಅಂತ ಹೇಳಿದ್ರೆ ಯಾವುದೇ ಒಂದು ಮಧ್ಯವರ್ತಿಯ ಸಹಾಯ ಇಲ್ಲದೆ ಗ್ಯಾಸ್ ಅನಿಲಗಳ ಒಂದು ಇದ್ರಲ್ಲಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೂರ್ಯನ ಒಂದು ಅಥವಾ ಬೆಳಕೇನಿದೆಯೋ ಅಥವಾ ಶಾಖ ಏನಿದೆಯೋ ಅದು ಭೂಮಿನ ತಲುಪ್ತಕ್ಕಂಥದ್ದು ವಿಕಿರಣ ಕ್ರಿಯೆಯಿಂದ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಷ್ಟು ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಈಗ 1 ಕಿಲೋಗ್ರಾಂ ವಸ್ತುವನ್ನು ಅದರ ತಾಪದಲ್ಲಿ ಹೆಚ್ಚಾಗದ ಘನಸ್ಥಿತಿಯಿಂದ ಸಂಪೂರ್ಣವಾಗಿ ದ್ರವ ಸ್ಥಿತಿಗೆ ತರಲು ಬೇಕಾದಂಥ ಒಂದು ಉಷ್ಣ ಶಕ್ತಿಯನ್ನು ನಾವು ಗುಪ್ತೋಷ್ಣ ಎಂದು ಕರೆಯಲಾಗುತ್ತದೆ.
ಸಿಲಿಕಾನ್ ಎಂಬ ಅರೆವಾಹಕದ ಉಷ್ಣತೆ ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕ ಶಕ್ತಿ ಏನಾಗುತ್ತದೆ ಅಂತ ಕೇಳಿದ್ರೆ ಫಸ್ಟ್ ನಮಗೆ ಅರ್ಥ ಮಾಡ್ಕೋಬೇಕಾದ್ರೆ ಸಿಲಿಕಾನ್ ಅಂತಕ್ಕಂಥ ಒಂದು ಅರೆವಾಹಕ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಿಲಿಕಾನ್ ಒಂದು ವಾಹಕನ ಅರೆವಾಹಕನ ಕೇಳಿದ್ರೆ ಅರೆವಾಹಕ ಆಗಿರುತ್ತೆ. ಅರೆವಾಹಕದ ಉಷ್ಣತೆಯನ್ನು ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕ ಶಕ್ತಿ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಸಿಲಿಕಾನ್ ಅಂತಕ್ಕಂಥದ್ಕೆ ನಾವು ಉಷ್ಣತೆಯನ್ನು ಕೊಡ್ತಾ ಹೋದ್ರೆ, ಕಾಯಿಸಿದ್ರೆ ಅದೇನಾಗುತ್ತೆ, ಅದರ ವಿದ್ಯುತ್ ವಾಹಕ ಶಕ್ತಿಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಆಪ್ಷನ್ 4 ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಈ ಒಂದು ಉಷ್ಣವಹನ ಅಂತ ಏನು ಹೇಳಿದ ನಾನು, ಒಂದು ವಸ್ತುವಿನ ಒಂದು ಶಾಖವನ್ನು ಕೊಟ್ಟರೆ ಅದು ಹೇಗೆ ಪ್ರಸಾರ ಆಗುತ್ತೋ, ಸೊ ಅದೇ ರೀತಿ ಉಷ್ಣತೆಯನ್ನು ಕೊಟ್ಟಾಗ ಅದರ ವಿದ್ಯುತ್ ವಾಹಕ ಶಕ್ತಿಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ವಸ್ತುವಿಗಿಂತ ದೊಡ್ಡದಾದ ಮತ್ತು ನೇರವಾಗಿರುವ ಮಿಥ್ಯೆಬಿಂಬ ತೋರುವ ಮಸೂರ ಯಾವುದಂತ ಕೇಳಿದರೆ ಸ್ನೇಹಿತರೆ, ಉನ್ನತ, ಸಮತಲ, ನಿಮ್ನ ಮಸೂರ, ಸಮತಲ ಅಥವಾ ಉನ್ನತ ಮಸೂರ. ಸೊ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಸ್ನೇಹಿತರೆ, ಉನ್ನತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಮ್ಮುಖ ಮಸೂರ ಅಂತ ಹೇಳ್ತೀವಿ. ಒಮ್ಮುಖ ಮಸೂರ ಅಥವಾ ಕನ್ವರ್ಜಿಂಗ್ ಲೆನ್ಸ್. ಸೊ ಯಾವುದಂತ ಹೇಳಿದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದರೆ ಪೀನ ಮಸೂರ. ಸೊ ಪೀನ ಮಸೂರವನ್ನು ನಾವು ಕಾನ್ವೆಕ್ಸ್ ಲೆನ್ಸ್, ಒಮ್ಮುಖ ಮಸೂರ ಈ ರೀತಿ ಕರಿತಾ ಹೋಗ್ತೀವಿ. ಸೊ ಪೀನ ಮಸೂರ ಬಂದು ವಸ್ತುವಿಗಿಂತ ದೊಡ್ಡದಾಗಿ ಮತ್ತು ನೇರವಾಗಿರ್ತಕ್ಕಂಥ ಒಂದು ಮಿಥ್ಯ ಪ್ರತಿಬಿಂಬ ತೋರ್ತಕ್ಕಂಥ ಒಂದು ಮಸೂರ ಆಗಿರುತ್ತೆ. ಸೊ ಇದು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಭೂತಗನ್ನಡಿ ಆಗಿರ್ಬೋದು, ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ, ದೂರದೃಷ್ಟಿ ದೋಷವನ್ನು ಸರಿಪಡಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮಸೂರ ಈ ಒಂದು ಪೀನ ಮಸೂರ ಆಗಿರುತ್ತೆ. ಇನ್ನು ಇದರೊಂದು ಆಕಾರವನ್ನು ನೋಡ್ತಾ ಹೋಗ್ತಾರೆ ಸ್ನೇಹಿತರೆ. ಆಕಾರ ಬಂದು ಪೀನ ಮಸೂರದ್ದು ಇದರದ್ದು ಮಧ್ಯದಲ್ಲಿ ದಪ್ಪ ಇರುತ್ತೆ, ಹಂಚು ತಿಳ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇಡ್ಲಿ ಅಂತಕ್ಕಂಥದ್ದು ಏನಿದೆಯೋ ಇಡ್ಲಿ, ಸೊ ಅದನ್ನು ನೋಡ್ತಾ ಹೋದರೆ ಮಧ್ಯ ತುಂಬಾ ತಿಕ್ಕಾಗಿರುತ್ತೆ, ಔಟ್ ಲೇಯರ್ ಅದು ತಿನ್ನಾಗಿರುತ್ತೆ. ಸೊ ಇಡ್ಲಿನ ನೆನೆಸ್ಕೊಂಡೆ ಅದೊಂದು ಪೀನ ಮಸೂರಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಮಗೆ, ಅಂದರೆ ಅದರ ಒಂದು ಆಕಾರ ನಮಗೆ ಸಿಗ್ತಾ ಹೋಗುತ್ತೆ ನಮ್ಮ ದಿನನಿತ್ಯದ ಒಂದು ಇದರಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಸ್ನೇಹಿತರೆ. ಓಕೆ, ಸೊ ಇದು ಬಂದು ವಸ್ತುವಿಗಿಂತ ದೊಡ್ಡದಾದ ಮತ್ತು ನೇರವಾಗಿರೋ ಮಿಥ್ಯಬಿಂಬವನ್ನು ತೋರ್ತಕ್ಕಂಥ ಒಂದು ಮಸೂರ ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, 60 ವಾಟ್ 220 ವೋಲ್ಟ್ ಎಂದು ನಮೂದಿಸಿರುವ ಬಲ್ಪಿನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ 60 ವಾಟ್ ಅನ್ನ ಕೊಟ್ಟಿದ್ದಾರೆ, 220 ವೋಲ್ಟ್ ಎಂದು ನಮೂದಿಸಿರುವ ಬಲ್ಪಿನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಐ ಅಂತ ಏನಿದೆಯೋ ಐ ಅನ್ನು ನಾವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಸೊ ನಮಗೆ ಫಸ್ಟ್ ಗೊತ್ತು P = V × I ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಫಾರ್ಮುಲಾ. ಇಲ್ಲೇನಾಗುತ್ತೆ, ಪಿ ಅಂತ ಹೇಳಿದ್ರೆ ಪವರ್ ಎಷ್ಟು ಕೊಟ್ಟಿದ್ದಾರೆ, 60 ವ್ಯಾಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೋಲ್ಟೇಜ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಬಂದು 220 ವ್ಯಾಟ್, ವೋಲ್ಟೇಜ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವೋಲ್ಟು, ನೆಕ್ಸ್ಟ್ ಏನಾಯ್ತಿದು ಪಿ ಕೊಟ್ಟಿದ್ದಾರೆ 60 ಈಕ್ವಲ್ಸ್ ವಿ ಕೊಟ್ಟಿದ್ದಾರೆ 220, ನಾವು ಐ ಅನ್ನ ಕಂಡುಹಿಡಿಬೇಕು. ಸೊ ಐ ಕಂಡುಹಿಡಿಬೇಕಂತ ಹೇಳಿದ್ರೆ 60 ಡಿವೈಡೆಡ್ ಬೈ 220 ಆಗುತ್ತೆ ಸ್ನೇಹಿತರೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದ್ರೆ 3/11 ಆಯಿತು. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದ್ರೆ 0.3 ಬಂತು, 2 ಉಳಿತು. ಸೊ ಮತ್ತೆ ಏನಾಗುತ್ತೆ, 2 ಆಯಿತು, 11 22 ಆಯಿತು, 22 ಆದಾಗ 8 ಉಳಿತು. ಸೊ 12 77 ಆಯಿತು. ಓಕೆ, ಸೊ ಇದೇ ರೀತಿ ನಿಮಗೆ ಮುಂದೆ ಹೋಗ್ತಾ ಹೋಗುತ್ತೆ. ಈ ರೀತಿ ಹೋಗ್ಬೇಕಾದ್ರೆ ಫೈನಲ್ ಆಗಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ 0.273 ಅಂತ ಏನು ಕೊಟ್ಟಿದ್ದಾರೋ ಇಲ್ಲಿ ನೋಡಿ, 0.27 ಇದನ್ನ ಅಪ್ರಾಕ್ಸಿಮೇಟ್ಲಿ 3ಕ್ಕೆ ತಗೊಂಡಿದ್ದಾರೆ. ಆಂಪೇರಲ್ಲಿ ಇದನ್ನ ವಿದ್ಯುತ್ ಪ್ರವಾಹವನ್ನು ಮೆಜರ್ ಮಾಡ್ತಕ್ಕಂಥದ್ದಾಗಿರುತ್ತೆ, ಅಥವಾ SI ಯೂನಿಟ್ ಆಂಪೇರ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 0.273A ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 10 ಕಿಲೋಗ್ರಾಂ ವಸ್ತುವನ್ನು 5 ಮೀಟರ್ ಎತ್ತರದಲ್ಲಿರಿಸಿದಾಗ ನಡೆದಿರುವ ಕೆಲಸದ ಮೊತ್ತ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ಏನಾಗುತ್ತೆ 10 ಕಿಲೋಗ್ರಾಂ ವಸ್ತು, ಸೊ ಕಿಲೋಗ್ರಾಮ್ ಅನ್ನು ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಸ್ ಆಗಿರುತ್ತೆ ಸ್ನೇಹಿತರೆ. ಮಾಸ್ ಮೀನ್ಸ್ ದ್ರವ್ಯರಾಶಿ, ದ್ರವ್ಯರಾಶಿ ಆಗಿರುತ್ತೆ. 5 ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, 5 ಮೀಟರ್ ಅಂತ ಹೇಳಿದಾಗ ಇಲ್ಲಿ ಎತ್ತರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎತ್ತರ ಹೈಟ್ ಆಯ್ತು 5 ಮೀಟರ್, ಎತ್ತರದಲ್ಲಿ ಇರಿಸಿದಾಗ ನಡೆದಿರುವ ಕೆಲಸದ ಮೊತ್ತ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ನಮಗೆ ಜಿ ಗೊತ್ತಿರಬೇಕು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಜಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
ಓಕೆ, ಸೊ ಈಗ ಮಾಸ್ ಕೊಟ್ಟಿದ್ದಾರೆ, ಹೈಟ್ ಇದೆ, ಅದಾದ ನಂತರ ಜಿ ಗೊತ್ತಿದೆ. ಸೊ ನಾವು ಕಂಡಿಡ್ತಕ್ಕಂಥದ್ದು ಯಾವ ರೀತಿ ಇದೆ ನೋಡಿ, ಪಿ ಇ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಪಿ ನ ಕಂಡುಹಿಡಿಬೇಕಂತ ಹೇಳಿದ್ರೆ ಫಾರ್ಮುಲಾ ಎಂ ಇಂಟು ಜಿ ಇಂಟು ಎಚ್ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ. ಎಮ್ 10 ಕೊಟ್ಟಿದ್ದಾರೆ, ಇಂಟು ಗ್ರಾವಿಟೇಷನ್ ಫೋರ್ಸ್ ಬಂದು 9.8 ಇಂಟು ಹೈಟ್ ಬಂದು 5 ಮೀಟರ್ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ. ಸೊ ಇವಾಗ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಟೋಟಲ್ ಆಗಿ ಮಲ್ಟಿಪ್ಲೈ ಮಾಡಿ 490 ಬರುತ್ತೆ ಕೆ ಇ. ನೋಡಿ ಇದು ಪಾಯಿಂಟ್ ಬೇಕಾದ್ರೆ ಇಲ್ಲಿ ಇಟ್ಕೊಳ್ಬಹುದು ನೀವು, 0 ಇರೋದ್ರಿಂದ 10 ಇರೋದ್ರಿಂದ ಈ ಕಡೆ ಬೇಕಾದ್ರೆ ಮಾಡ್ಕೊಡ್ತೀನಿ ನೋಡಿ. 10 ಇಂಟು ನೀವು 9.8ನ ಮಲ್ಟಿಪ್ಲೈ ಮಾಡಿ 98 ಆಯಿತು. 98 ಇಂಟು 5 ಮಾಡ್ತಾ ಹೋಗಿ 8 5 40, 4 ಕ್ಯಾರಿ ಇದು ಮಾಡ್ಕೊಳ್ತಾ ಹೋಗಿ 9 5 45, 45 4 49 ಆಯಿತು. ಸೊ ಜೌಲ್ ಬರುತ್ತೆ, 490 ಜೌಲ್ ಕೈನೆಟಿಕ್ ಎನರ್ಜಿನ ತಗೊಳ್ತೀವಿ. ಸೊ ಆನ್ಸರ್ ಆಪ್ಷನ್ 2. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ, ಅಡುಗೆ ಉಪ್ಪು ಈ ಸಂಯುಕ್ತ ವಸ್ತುವಾಗಿದೆ. ಪೊಟ್ಯಾಷಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್ ಮತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಇದನ್ನು ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಕಾಸ್ಟಿಕ್ ಸೋಡಾ ಇದರ ಒಂದು ಫಾರ್ಮುಲಾ ಅಂತ ಹೇಳಿದಾಗ ಸೋಡಿಯಂ ಅಂತ ಹೇಳಿದ್ರೆ NaOH ಹೈಡ್ರಾಕ್ಸೈಡ್ ಬರುತ್ತೆ ಸ್ನೇಹಿತರೆ. ಇನ್ನು ಅಡುಗೆ ಉಪ್ಪು ಅಂತ ತಗೊಂಡು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, NaCl ಬರುತ್ತೆ. ಸೋಡಿಯಂ ಕ್ಲೋರೈಡ್ NaCl. ಸೊ ಅದು ಅಡುಗೆ ಉಪ್ಪಿನ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಸುಣ್ಣದ ತಿಳಿ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಉಂಟಾಗಲು ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣ ಏನು? ಅಂದ್ರೆ ಸುಣ್ಣದ ತಿಳಿ ನೀರಿನ ಮೂಲಕ ಒಂದು ಕಾರ್ಬನ್ ಡೈಆಕ್ಸೈಡ್ CO2 ಬರುತ್ತೋ ಅದನ್ನ ಹಾಯಿಸಿದಾಗ ಅಲ್ಲಿ ಬರ್ತಕ್ಕಂಥ ಉತ್ಪನ್ನ ಏನಾಗಿರುತ್ತೆ ಅನ್ನೋದು ಇಲ್ಲಿನ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರು ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ, ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಉಂಟಾಗುವ ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣವೇನಂತ ಕೇಳಿದರೆ, ಸುಣ್ಣದ ತಿಳಿನೀರು ಅಂತ ತಗೊಂಡಾಗ ನಾವೇನ್ ಬರುತ್ತೆ CaOH ಅಂತ ಬರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ನ ಹಾಯಿಸಿದಾಗ ನಮಗೆ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಇದು ತಗೊಳ್ತಾ ಹೋದ್ರೆ ಸೋಡಿಯಂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸ್ನೇಹಿತರೆ, ಇದು ಹೈಡ್ರಾಕ್ಸೈಡು. ಸೊ ಇಲ್ಲಿ CO2 ನಾವು ಹಾಯಿಸಿದಾಗ ಫೈನಲ್ ಬರ್ತಕ್ಕಂಥದ್ದು CaCO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಬರುತ್ತೆ. ಅದರ ಜೊತೆಗೆ ಪ್ಲಸ್ ನೋಡಿ ಲಾಸ್ಟ್ ಉಳಿದಿರ್ತಕ್ಕಂಥ ನೋಡಿ ಸಿ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲೊಂದಿದೆ 2 ಆಯಿತು, A1 ಆಯಿತು, O3 ಅಂತ ಹೇಳಿದಾಗ ಇಲ್ಲಿ ನೋಡಿ ಇಲ್ಲೊಂದು O ಇದೆ, ಇಲ್ಲಿ 2 O ಇದೆ, ಟೋಟಲ್ ಆಗಿ 3 O ಇಲ್ಲ ಆಯಿತು ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು, 1 O ಇದೆ. ಸೊ H2O ಅರ್ಥ ಆಯ್ತಲ್ವಾ? ಸೊ ನೋಡಿ ಇಲ್ಲಿ O ಅಂತಕ್ಕಂಥದ್ದು ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಇದು ಕಂಪ್ಲೀಟ್ ಆಗಿ ತಗೊಂಡ್ರಿಂದ ಇದು 2 ಆಯಿತು, 2 4 ಆಯಿತು. ಸೊ ಇಲ್ಲಿ 3 O3 ತಗೊಂಡ್ರಿಂದ ಇಲ್ಲೊಂದು ಎಕ್ಸ್ಟ್ರಾ ಉಳ್ಕೊಳ್ತು. ಸೊ ಇಲ್ಲಿ ಫೈನಲ್ ನಮ್ಗೆ ಉಳಿದಿರ್ತಕ್ಕಂಥದ್ದೇನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ನ ಹಾಯಿಸಿದಾಗ ಉಂಟಾಗ್ತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಂಟಾಗ್ತಕ್ಕಂಥದ್ದಾಗಿದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಒಂದು ವಾಟರ್ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ 2 ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಏನ್ ಬರುತ್ತೆ ನಮಗೆ, ಸುಣ್ಣದ ಕಲ್ಲು. ಸುಣ್ಣದ ಕಲ್ಲಿನ ಒಂದು ರಾಸಾಯನಿಕ ಹೆಸರು ಬಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ, ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರುವುದಿಲ್ಲ. ಅಷ್ಟಕ ಜೋಡಣೆ ಅಂತ ಹೇಳಿದಾಗ 8 ಎಲೆಕ್ಟ್ರಾನ್ಗಳು ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳಿದ್ರೆ ಅಂತಹ ಪರಮಾಣು ನಾವು ಈ ಒಂದು ಅಷ್ಟಕ ಅಥವಾ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಸ್ಥಿರತೆ ಸಹ ಜಾಸ್ತಿ ಇರ್ತಾ ಹೋಗುತ್ತೆ. ಇನ್ನು ನೋಬೆಲ್ ಗ್ಯಾಸಸ್ ನಿಮ್ಗೆ ಗೊತ್ತಿರಬಹುದು. ನೋಬೆಲ್ ಗ್ಯಾಸಸ್ ಏನಿದೆಯೋ ಈ ಒಂದು ನಿಯಾನ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಅಥವಾ ಕ್ರೆಪ್ಟಾನ್ ಆಗಿರ್ಬೋದು, ಅಥವಾ ಕ್ಸೆನಾನ್ ಆಗಿರಬಹುದು, ಅಥವಾ ರಾಡಾನ್ ಆಗಿರ್ಬೋದು. ಸೊ ಇದೆಲ್ಲ ನಾವು ನೋಬೆಲ್ ಗ್ಯಾಸಸ್ ನೋಡ್ತಾ ಹೋಗ್ತೀವಿ. ಸೊ ಇಲ್ಲೆಲ್ಲ ಹ್ಯಾವ್ 8 ಎಲೆಕ್ಟ್ರಾನ್ಸ್. ಓಕೆ, ಸೊ ಇನ್ ದೇರ್
ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು 8 ಎಲೆಕ್ಟ್ರಾನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ನೋಬೆಲ್ ಗ್ಯಾಸಸ್ ಅಲ್ಲಿ. ಬಟ್ ಇಲ್ಲಿ ಓಝೋನ್ ಅಂತಕ್ಕಂಥದ್ದು ಏನಿದೆಯೋ O3 ಅಂತ ಹೇಳ್ತೀವಿ ಓಝೋನ್. ಸೊ ಇದು ನೋಬೆಲ್ ಗ್ಯಾಸ್ ಅಲ್ಲ ಸ್ನೇಹಿತರೆ. ಓಝೋನ್ ಆಗಿರ್ಬೋದು ಅಥವಾ ಈ ಒಂದು ಹೈಡ್ರೋಜನ್ ಅಂತಕ್ಕಂಥದ್ದು ಆಗಿರಬಹುದು, ಇದು ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಹೊಂದಿರೋದಿಲ್ಲ. ಸೊ ಹೈಡ್ರೋಜನ್ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಓಝೋನ್ ಜೊತೆಗೆ. ಸೊ ನೋಡ್ಕೊಳ್ತಾ ಹೋಗಿ, ಮೇಯ್ನ್ ಆಗಿ ನೋಬೆಲ್ ಗ್ಯಾಸ್ ಅಂತಕ್ಕಂಥದ್ದು ಅಷ್ಟಕ ಜೋಡಣೆನ ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಬೆಂಕಿ ಕಡ್ಡಿಯ ಉತ್ಪಾದನೆಯಲ್ಲಿ ಈ ಧಾತುವನ್ನ ಬಳಸುತ್ತಾರೆ. ಬೆಂಕಿ ಕಡ್ಡಿಯಲ್ಲಿ ಯಾವ ಒಂದು ಉತ್ಪನ್ನವನ್ನು ಬಳಸ್ತಾರೆ? ಸೊ ಕೆಂಪು ರಂಜಕ, ಬಿಳಿ ರಂಜಕ, ಗಂಧಕ, ಗ್ರಾಫೈಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂತ ಒಂದು ಉತ್ತರ ಕೆಂಪು ರಂಜಕ. ಸೊ ಕೆಂಪು ರಂಜಕವನ್ನು ಹೇಗೆ ತಯಾರಿಸ್ತಾರೆ ಅಂತ ಹೇಳಿದ್ರೆ, ಬಿಳಿ ರಂಜಕ ಸಿಗುತ್ತೆ ಸ್ನೇಹಿತರೆ. ಸೊ ಬಿಳಿ ರಂಜಕದಿಂದ ಕೆಂಪು ರಂಜಕವನ್ನ ಮಾರ್ಪಾಡನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಬಟ್ ಕೆಂಪು ರಂಜಕ ಡೇಂಜರಸ್ಗಿಂತ ಬಿಳಿ ರಂಜಕ ತುಂಬಾನೇ ಡೇಂಜರಸ್. ಈ ನೆಕ್ಸ್ಟ್ ಕೆಂಪು ರಂಜಕವನ್ನ ಎಲ್ಲೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಈ ಒಂದು ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಮಾಡ್ತಾ ಹೋಗ್ತಾರೆ. ಅಂಡ್ ಪಟಾಕಿ ತಯಾರಿಕೆಯಲ್ಲೂ ಸಹ ಈ ಒಂದು ಕೆಂಪು ರಂಜಕವನ್ನ ಯೂಸ್ ಮಾಡ್ತಾರೆ. ಅಂಡ್ ಜ್ವಾಲ ನಿರೋಧಕ, ಬೆಂಕಿ ಅಂತ ಏನ್ ಹೇಳ್ತೀವಿ ಜ್ವಾಲ ನಿರೋಧಕದಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ರಾಸಾಯನಿಕ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಕೆಂಪು ರಂಜಕವನ್ನ. ಸೊ ನೋಡ್ಕೊಳ್ತಾ ಹೋಗಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 1847ರಲ್ಲಿ ಆಂಟನ್ ವಾನ್ ಸ್ಟ್ರೋಟರ್. ಸೊ ಇವ್ರು ಏನ್ ಮಾಡ್ತಾರೆ, 1847ರಲ್ಲಿ ಕೆಂಪು ರಂಜಕವನ್ನ ತಯಾರವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ, ತಯಾರಿಸ್ತಾರೆ ಅಥವಾ ಕೈ ನೀಡ್ತಾರೆ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಮೃತ ಶರೀರವನ್ನು ಕೆಡದಂತೆ ಕಾಪಾಡಲು ಈ ರಾಸಾಯನಿಕವನ್ನ ಬಳಸುತ್ತಾರೆ. ಟೂರ್ಮಲಿನ್, ಬ್ರೋಮಿನ್, ಫಾರ್ಮಲಿನ್, ಎಥಿನಾಲ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೃತ ಶರೀರವನ್ನ ಕೆಡದಂತೆ ಕಾಪಾಡಲು ಈ ರಾಸಾಯನಿಕವನ್ನ ಬಳಸುತ್ತಾರೆ. ಆನ್ಸರ್ ಆಪ್ಷನ್ 3 ಫಾರ್ಮಲಿನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ. ಸೊ ಗಾಜು ಅಂತ ಹೇಳಿದಾಗ ಸ್ನೇಹಿತರೆ ತುಂಬಾ ತರ ಗಾಜುಗಳು ಬರ್ತಾ ಹೋಗ್ತವೆ. ಬಟ್ ಇಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿದಾಗ ಸ್ನೇಹಿತರೆ, ಇದು ಕಾಮನ್ಲಿ ಅಂತ ಹೇಳಿ ಆರ್ಡಿನರಿ ಗ್ಲಾಸ್ ಅಂತ ಏನ್ ಹೇಳ್ತೀವೋ ಆರ್ಡಿನರಿ ಗ್ಲಾಸ್ ಅಂತ ಹೇಳ್ಬಹುದು. ಸೊ ಗ್ಲಾಸ್ಗಳಲ್ಲಿ ತುಂಬಾ ಗ್ಲಾಸ್ಗಳ ಒಂದು ವಿಧಗಳು ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಆರ್ಡಿನರಿ ಗ್ಲಾಸ್ ಮೇನ್ ಆಗಿ ಅಂತ ನೋಡ್ತಾ ಹೋಗಬಹುದು. ಈ ಒಂದು ಆರ್ಡಿನರಿ ಗ್ಲಾಸ್ ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಸೋಡಾ ಲೈಮ್ ಅಂತ ಸಹ ಕರಿತೀವಿ. ಸೋಡಾ ಲೈಮ್. ಓಕೆ, ಇದನ್ನ ಯೂಸ್ ಅಥವಾ ತಯಾರು ಮಾಡ್ತಕ್ಕಂಥ ಒಂದು ಮಿಶ್ರಣ ಯಾವ್ದಂತ ಹೇಳಿದ್ರೆ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್. ಸೊ ಆಪ್ಷನ್ಸ್ ಗಳ ಈ ರೀತಿ ಕೊಟ್ಟಿದ್ದಾರೆ, ಸೋಡಿಯಂ ಕಾರ್ಬೈಡ್ ಮತ್ತೆ ಸಿಲಿಕಾನ್ ಕಾರ್ಬೈಡ್, ಸೋಡಿಯಂ ಸಿಲಿಕೇಟ್ ಮತ್ತೆ ಕ್ಯಾಲ್ಸಿಯಂ ಸಿಲಿಕೇಟ್, ಸೋಡಿಯಂ ಸೋಡಿಯಂ ಕಾರ್ಬನೇಟ್ ಮತ್ತೆ ಸಿಲಿಕಾನ್ ಕಾರ್ಬನೇಟ್ ಕೊಟ್ಟಿದ್ದಾರೆ. ಬಟ್ ಆನ್ಸರ್ ಬಂದು ಸೋಡಿಯಂ ಸಿಲಿಕೇಟ್ ಮತ್ತೆ ಕ್ಯಾಲ್ಸಿಯಂ ಸಿಲಿಕೇಟ್. ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಗ್ಲಾಸ್ ಗಳಲ್ಲಿ ಸೋಡಾ ಗಾಜು ಅಂತ ಬರುತ್ತೆ, ಅದಾದ ನಂತರ ಕಠಿಣ ಗಾಜು ಅಂತ ಬರುತ್ತೆ, ಅದಾದ ನಂತರ ಫೈರೆಕ್ಸ್ ಗಾಜ್ ಬರುತ್ತೆ, ಆಪ್ಟಿಕಲ್ ಗಾಜ್ ಬರುತ್ತೆ. ಸೊ ಈ ರೀತಿ ತುಂಬಾ ಗಾಜಿನ ಒಂದು ವಿಧಗಳ ನೋಡ್ತಾ ಹೋಗ್ತೀವಿ. ಒಂದೊಂದು ರೀತಿಲಿ ಮಾಡ್ತಾ ಹೋಗ್ತಾರೆ. ಬಟ್ ಮೇನ್ ಆಗಿ ಆರ್ಡಿನರಿ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಗಾಜ್ ಏನ್ ಬರುತ್ತೆ, ಸೊ ಅದನ್ನ ಸೋಡಿಯಂ ಸಿಲಿಕೇಟ್ ಮತ್ತೆ ಕ್ಯಾಲ್ಸಿಯಂ ಸಿಲಿಕೇಟ್ ಇಂದ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂಡ್ ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಒಂದು ರಾಸಾಯನಿಕ ಸೂತ್ರ ಅಂತ ಹೇಳಿದಾಗ ಆನ್ಸರ್ ಆಪ್ಷನ್ 3 CaOH ಟ್ವೈಸ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಸತು, ಅಲ್ಯೂಮಿನಿಯಂ, ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಈ ಅನಿಲ ಉತ್ಪತ್ತಿಯಾಗುತ್ತೆ ಅಂತ ಕೇಳಿದ್ರೆ, ಸತು, ಅಲ್ಯೂಮಿನಿಯಂ, ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ನೋಡಿ ಸ್ನೇಹಿತರೆ, ಮೆಟಲ್ ಅಂತ ತಗೊಳ್ತೀವಿ ಯಾವ್ದನ್ನ, ಈ ಒಂದು ಸತು, ಅಲ್ಯೂಮಿನಿಯಂ, ಕಬ್ಬಿಣ ಇದೆಲ್ಲ ಮೆಟಲ್ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಪ್ಲಸ್ ಆಸಿಡ್, ದುರ್ಬಲ ಆಮ್ಲ ಅಂತ ಕೊಟ್ಟಿದ್ರೆ, ಸೊ ಆಸಿಡ್ ಜೊತೆ ನಾವು ಮಿಕ್ಸ್ ಮಾಡ್ತಾ ಹೋದ್ರೆ ಅಥವಾ ವರ್ತಿಸಿದಾಗ ಅದೇನಾಗುತ್ತೆ ಅಂತಂದ್ರೆ ಒಂದು ಸಾಲ್ಟ್ ಬರುತ್ತೆ, ಅದರ ಜೊತೆಗೆ ಈ ಒಂದು ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗ್ತಕ್ಕಂಥದ್ದು ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಸೊ ಹಾಗಿಲ್ಲ ಆನ್ಸರ್ ಆಪ್ಷನ್ 1 ಹೈಡ್ರೋಜನ್ ತಗೊಳ್ತಾ ಹೋಗ್ತೀವಿ, ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಅಂಡ್ ನೆಕ್ಸ್ಟ್ ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಯಾವುದು ಅಂತ ಕೇಳಿದ್ರೆ, ಸೈಟೋಪ್ಲಾಸಮ್, ಪ್ರೋಟೋಸೋಮ್, ಸೆಲ್ಯುಲೋಸ್ ಅಂಡ್ ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ರೆ. ಸೊ ಸಸ್ಯ ಜೀವಕೋಶದಲ್ಲಿ ನೋಡ್ತಾ ಹೋದಾಗ ಜೀವಕೋಶದೊಳಗಿನ ಲೋಳೆಯಂತಹ ವಸ್ತುವನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಆಪ್ಷನ್ 1 ಸೈಟೋಪ್ಲಾಸಮ್. ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಈಸ್ಟ್ ಇದಕ್ಕೆ ಉದಾಹರಣೆ ಆಗುತ್ತೆ ಅಂತ ಕೇಳಿದ್ರೆ, ಈಸ್ಟ್ ಜೊತೆಗೆ ನಾವು ನೋಡ್ತಾ ಹೋದಾಗ ಅಣಬೆ ಅಂತ ಏನ್ ಹೇಳ್ತೀವಿ ಸ್ನೇಹಿತರೆ, ಅಣಬೆ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ಇದೆಲ್ಲ ಶಿಲೀಂಧ್ರಗಳ ಒಂದು ಟೈಪ್ಗೆ ಅಥವಾ ಶಿಲೀಂಧ್ರಗಳ ಒಂದು ಇದಕ್ಕೆ ಗುಂಪಿಗೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಶಿಲೀಂಧ್ರ. ಅಥವಾ ಇದಕ್ಕೆ ಇದನ್ನ ನೋಡ್ತಾ ಹೋದ್ರೆ ಯಾವ್ದ್ರಲ್ಲಿ ನಿಮ್ಗೆ ಇಂಗ್ಲಿಷ್ ಬೇಕಂತ ಹೇಳಿದ್ರೆ ಫಂಗೈ ಅಂತ ಹೇಳ್ತೀವಿ.
ಫಂಗೈ ಶಿಲೀಂಧ್ರಗಳು. ಆ್ಯಂಡ್ ನೆಕ್ಸ್ಟ್ ಇದೊಂದು ತುಂಬಾ ಸಲ ಕೇಳಿದರೆ, ಲೆಗ್ಯುಮಿನಸ್ ಅಥವಾ ಬೇರುಗಂಟಿನ ಸಸ್ಯಗಳು ವಾತಾವರಣದ ನೈಟ್ರೋಜನ್ ಹೀರಲು ಬೇರುಗಂಟಿನಲ್ಲಿರುವ ಈ ರಾಸಾಯನಿಕ ಕಾರಣ ಅಂತ ಕೊಟ್ಟಿದ್ದಾರೆ. ಇದಂತೂ ತುಂಬಾ ಸಲ ಎಷ್ಟು ಎಕ್ಸಾಮ್ ಅಲ್ಲಿ ಎಷ್ಟು ಟಿ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಬೇರುಗಂಟಿನ ಸಸ್ಯಗಳು ಅಥವಾ ಲೆಗ್ಯುಮಿನಸ್ ಅಂತ ಹೇಳಿದ್ರೆ ನೈಟ್ರೋಜನ್ ಹೀರ್ಕೊಳ್ಳೋದಕ್ಕೆ ಅಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ರೈಸೋಬಿಯಂ ಸ್ನೇಹಿತರೆ. ಆಪ್ಷನ್ 3 ರೈಸೋಬಿಯಂ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದು ನೈಟ್ರೋಜನ್ ಸ್ಥಿರೀಕರಣಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಸಹ ಆಗಿದೆ. ಭೂಮಿಯಲ್ಲಿರ್ತಕ್ಕಂಥ ನೈಟ್ರೋಜನ್ ಏನಿದೆಯೋ ಅದನ್ನ ಸಸ್ಯಗಳಿಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇದು ಹೆಚ್ಚಾಗಿ ನಾವು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರ್ತಾ ಇದೆ. ದ್ವಿದಳ ಧಾನ್ಯಗಳ ಬೇರುಗಳ ಗಂಟಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಅಯೋಡಿನ್ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ. ಡಯೇರಿಯಾ, ಬೆರಿ ಗಳಗಂಡ, ಸ್ಕರ್ವಿ. ಸೊ ಇದು ವೈರಲ್ ಇನ್ಫೆಕ್ಷನ್ ಇಂದ ಬರ್ತಕ್ಕಂಥದ್ದು ಡಯೇರಿಯಾ ಆಗಿರುತ್ತೆ. ಬೆರಿ ಬಂದು ವಿಟಮಿನ್ ಬಿ ಇಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಗಳಗಂಡ ರೋಗ ಬಂದು ಅಯೋಡಿನ್ ನ್ಯೂನತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ಆಗಿರುತ್ತೆ. ಸ್ಕರ್ವಿ ಬಂದು ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥದ್ದು ಸ್ಕರ್ವಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಯೋಡಿನ್ ನ್ಯೂನತೆಯಿಂದ ಬರ್ತಕ್ಕಂಥದ್ದು ಗಳಗಂಡ, ಗಾಯಿಟರ್ ರೋಗ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ 3. ಅಂಡ್ ನೆಕ್ಸ್ಟ್ ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದ ಲವಣಗಳು ಯಾವ್ಯಾವುದು? ಸೊ ಕಿಡ್ನಿ ಸ್ಟೋನ್ಸ್ ಅಂತ ಏನ್ ಹೇಳ್ತೀವೋ, ಸ್ಟೋನ್ಸ್ ಅಂತ ಹೇಳಿದಾಗ ಅಲ್ಲಿ ಹರಳಿನ ರೂಪದಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಹರಳಿನ ರೂಪದಲ್ಲಿ ಈ ಒಂದು ಕಿಡ್ನಿ ಸ್ಟೋನ್ಸ್ಗಳು ಕಂಡು ಬರುತ್ತೆ. ಸೊ ಅದಕ್ಕೆ ಮೇನ್ ಕಾರಣ ಏನು ಅಥವಾ ಯಾವ ಒಂದು ಲವಣ ಅಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಕ್ಯಾಲ್ಸಿಯಂ ಆಕ್ಸಲೈಟ್ ಅಂತ ಹೇಳ್ತೀವಿ. ಆಪ್ಷನ್ 2 ಕ್ಯಾಲ್ಸಿಯಂ ಆಕ್ಸಲೈಟ್ CaC2O4 ಇದರ ಒಂದು ರಾಸಾಯನಿಕ ಸಂಕೇತ ಬಂದು ಆಗಿರುತ್ತೆ ಸ್ನೇಹಿತರೆ. ಸೊ ಇದರಿಂದ ಮೂತ್ರಜನಕಾಂಗದಲ್ಲಿ ಕಲ್ಲುಗಳು ಹರಳುಗಳು ಆಗ್ತಕ್ಕಂಥದ್ದು ಸಹ ಆಗಿದೆ. ಇದಕ್ಕೆ ಮೇನ್ ಕಾರಣ ಅಂತ ಏನ್ ಹೇಳಿದ್ರೆ ಈ ಒಂದು ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಡಿಹೈಡ್ರೇಷನ್ ಇಟ್ ಮೀನ್ಸ್ ನೀರಿನ ಒಂದು ನಿರ್ಜಲೀಕರಣ ಅಂತ ಹೇಳ್ತೀವಿ. ನೀರಿನ ಒಂದು ತೊಂದರೆ ಅಂತ ಹೇಳ್ಬೋದು. ನೀರು ಜಾಸ್ತಿ ಅತಿಯಾಗಿ ಕುಡಿದೇ ಇರ್ತಕ್ಕಂಥ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಇದರ ಸೊಲ್ಯೂಷನ್ ಅಂತ ಹೇಳಿದ್ರೆ ಸ್ನೇಹಿತರೆ ಅದೇ ಹೇಳಿದಾಗೆ ಹೈಡ್ರೇಷನ್ ಇಟ್ ಮೀನ್ಸ್ ನೀರನ್ನ ಜಾಸ್ತಿಯನ್ನ ಕುಡಿತಕ್ಕಂಥದ್ದು ಆಗಿರುತ್ತೆ. ಹೈಡ್ರೇಷನ್ ನೀರನ್ನ ತುಂಬಾ ಕುಡಿತಕ್ಕಂಥದ್ದು ಇದಕ್ಕೆ ಒಂದು ಪರಿಹಾರ ಅಂತ ತಗೋಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಹಾರ ಪದ್ಧತಿಗಳು ಸಹ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಓಕೆ, ಸೊ ಮೇನ್ ರೀಸನ್ ಅಂತ ಹೇಳಿದ್ರೆ ಇದು ಬರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಆಗಿರ್ತಕ್ಕಂಥದ್ದು ಅಥವಾ ಕನ್ನಡದಲ್ಲಿ ನಿಮಗೆ ನಿರ್ಜಲೀಕರಣ ಅಂತ ಹೇಳ್ತಾರೆ. ನಿರ್ಜಲೀಕರಣ. ಓಕೆ, ಸೊ ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಏನಿದ್ರೆ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ಬಹುದು. ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಮಾನವನ ದೇಹದಲ್ಲಿ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸೊ ಅದು 23 ಜೊತೆ ಪೇಸ್ ಅಂತ ಹೇಳ್ತೀವಿ ಅಥವಾ 46 ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅಲ್ಲಿ ಬರ್ತಕ್ಕಂಥದ್ದು ಒಬ್ಬ ಮಾನವನ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಗಳ ಸಂಖ್ಯೆ ಬಂದು 46 ಆಗಿರುತ್ತೆ. ಇನ್ನು ಮಾನವ ದೇಹ 46 ಬರುತ್ತೆ. ಬಟಾಣಿ 14 ವರ್ಣತಂತುಗಳು, ಬೆಕ್ಕು 38, ನಾಯಿ 78, ಆನೆ 56 ವರ್ಣತಂತು, ಚಿಂಪಾಂಜಿ 48, ಗೊರಿಲ್ಲಾ 48, ಆಲೂಗಡ್ಡೆ ಸಹ 48 ಆಗಿರುತ್ತೆ. ಹಣ್ಣಿನ ನೊಣ ಬಂದು 8, ಕತ್ತೆ 62, ಕೋಳಿ 78 ವರ್ಣತಂತುಗಳು, ಕುದುರೆ 64, ಜಿರಾಫೆ 62, ಕ್ಯಾಂಗೂರು 12. ಒಟ್ಟು ಈ ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ವರ್ಣತಂತುಗಳ ಸಂಖ್ಯೆನ ಮೇಯ್ನಾಗಿ ಮಾನವನ ದೇಹದಲ್ಲಿ ಕಂಡುಬರ್ತಕ್ಕಂಥದ್ದು 46 ವರ್ಣತಂತುಗಳು. ನೆಕ್ಸ್ಟ್ ಈ ಕೋಲಿ ಬ್ಯಾಕ್ಟೀರಿಯಾ ಇಲ್ಲಿ ಕಂಡು ಬರುತ್ತದೆ. ಮಾನವನ ಮೆದುಳು, ಹಾಲು, ಮಾನವನ ಕರುಳು, ಮಾನವನ ಪಿತ್ತಜನಕಾಂಗ. ಸ್ನೇಹಿತರೆ ಈ ಕೋಲಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಮಿಲ್ಕ್ ಅಲ್ಲೂ ಸಹ ಕಂಡು ಬರುತ್ತೆ. ಹಾಲನ್ನ ರಾ ಮಿಲ್ಕ್ ಅಂತ ಏನ್ ಹೇಳ್ತೀವೋ ಆಗ ಕರೆದಿರ್ತಕ್ಕಂಥ ಹಸುವಿನ ಬಂದಿರತಕ್ಕಂಥ ಮಿಲ್ಕ್ ಏನಿರುತ್ತೋ ಸೊ ಅದ್ರಲ್ಲೂ ಸಹ ಕಂಡು ಬರುತ್ತೆ. ಅಂಡ್ ಮಾನವನ ಕರುಳು ಅಂತ ಹೇಳಿದಾಗ ಅದು ಸಣ್ಣ ಕರುಳು ಅಂತ ಹೇಳಿರುತ್ತೋ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಕೋಲಿ ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಕ್ಕಿಂತ ಮಾನವನ ಕರುಳು ಆಗಿರ್ಬೋದು ಅಥವಾ ಮಿಲ್ಕಲ್ಲೂ ಸಹ ಕಂಡು ಬರುತ್ತೆ. ಸೊ ಮಾನವನ ಕರುಳು ಮೇನ್ ಆಗಿ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ. ಈ ಜೀವಸತ್ವ ನೀರಿನಲ್ಲಿ ಕರಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀರಿನಲ್ಲಿ ವಿಲೀನವಾಗದ ಜೀವಸತ್ವ ಅಂತ ಹೇಳಿದಾಗ ವಿಟಮಿನ್ ಸಿ, ವಿಟಮಿನ್ B12 ಕೊಟ್ಟಿದ್ದಾರೆ, ವಿಟಮಿನ್ ಎ ಕೊಟ್ಟಿದ್ದಾರೆ, ವಿಟಮಿನ್ B2 ಕೊಟ್ಟಿದ್ದಾರೆ. ಜೀವಸತ್ವ ನೀರಿನಲ್ಲಿ ಕರಗದೇ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ವಿಟಮಿನ್ ಎ ಬರುತ್ತೆ, ಅಂಡ್ ವಿಟಮಿನ್ ಡಿ ಬರುತ್ತೆ, ವಿಟಮಿನ್ ಇ ಬರುತ್ತೆ, ಅಂಡ್ ವಿಟಮಿನ್ ಕೆ ಬರುತ್ತೆ. ADEK ಈ 4 ಸಹ ನೀರಿನಲ್ಲಿ ಕರಗುವುದಿಲ್ಲ ವಿಟಮಿನ್ಸ್ಗಳು. ಸೊ ಹಾಗೆ ಆನ್ಸರ್ ತಗೊಳ್ತಾ ಹೋದ್ರೆ ಆಪ್ಷನ್
3 ವಿಟಮಿನ್ ಎ ಅಂತಕ್ಕಂಥದ್ದು ನೀರಿನಲ್ಲಿ ಕರಗದೆ ಇರ್ತಕ್ಕಂಥ ಒಂದು ಜೀವಸತ್ವ ಆಗಿರುತ್ತೆ. ಸೊ ಹಾಗಾದ್ರೆ ನೀರಿನಲ್ಲಿ ವಿಲೀನವಾಗ್ತಕ್ಕಂಥವು ಅಥವಾ ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಸ್ಗಳು ಯಾವ್ದು ಅಂತ ತಗೊಳ್ತಾ ಹೋದ ಸ್ನೇಹಿತರೆ, B1 ಆಗಿರ್ಬೋದು, B2 ಆಗಿರ್ಬೋದು, B4 ಆಗಿರ್ಬೋದು, ಅಥವಾ B6 ಟೋಟಲ್ ಆಗಿ ಬಿ ಅಂತ ಹೇಳ್ಬಹುದು, B12 ಆಗಿರ್ಬೋದು ಅಂಡ್ ಸಿ. ಓಕೆ, ಸೊ ಬಿ ಸಿ ಅಂತಕ್ಕಂಥದ್ದು ನೀರಿನಲ್ಲಿ ವಿಲೀನವಾಗ್ತಕ್ಕಂಥ ಜೀವಸತ್ವಗಳಾಗಿರುತ್ತೆ. ಎ ಡಿ ಇ ಕೆ ಬಂದು ನೀರಿನಲ್ಲಿ ವಿಲೀನವಾಗದೇ ಇರ್ತಕ್ಕಂಥ ಜೀವಸತ್ವಗಳು ಆಗಿರುತ್ತೆ. ಎಸ್, ಲಾಸ್ಟ್ ಕ್ವೆಶನ್. ಒಂದು ವಸ್ತುವಿನ ಚಲನಶಕ್ತಿಯನ್ನು ಈ ಸಮೀಕರಣದ ಮೂಲಕ ಸೂಚಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ಇಸ್ ಈಕ್ವಲ್ ಆಫ್ ಎಂ ವಿ ಸ್ಕ್ವೇರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಎಂ ಅಂತ ಹೇಳಿದ್ರೆ ಮಾಸ್ ಅಂತ ತಗೊಳ್ತೀವಿ, ವಿ ಅಂತ ಹೇಳಿದಾಗ ವೆಲಾಸಿಟಿ ಅಂತ ತಗೊಳ್ತೀವಿ, ಹಿ ಮೀನ್ಸ್ ಎನರ್ಜಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇಲ್ಲಿ E is equal to half mv square, option 1.